ನೇತ್ರ ನಿಂತಿದ್ವಿ, ಗ್ಲಾಸ್ ಹೊಡೆದಿದ್ದು ಸೌಂಡ್ ಬಂತು. ನೋಡೋಣ ಅಂತ ಬಂದರೆ ಇದು ನಮ್ಮದೇ ಕಿಟಕಿ ಗ್ಲಾಸ್ ಹೊಡೆದಿದ್ದಾರೆ. ಕಿಟಕಿ ಗ್ಲಾಸ್ ಹೊಡೆದ್ಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾಯಿದ್ರು. ನಮ್ಮನೆಯವ್ರು ನೋಡ್ಬಿಟ್ಟು ಏನಕ್ಕೆ ಅಲ್ಲಿ ಹೋಗ್ತಾಯಿದ್ದಿ ಅಂತ ಕರೆದ್ರು. ಏನು ಗ್ಲಾಸ್ ಹೊಡಿತಾ ಇದೆ ಅಂತ ಕೇಳಿದ್ರೆ ಅವ್ರಿಗೆ ಆವಾಜ್ ಹಾಕಿದ್ರು. ಆವಾಜ್ ಹಾಕ್ಬಿಟ್ಟು ಅವ್ರನ್ನ 3-4 ಜನ ಓಡಿಸ್ಕೊಂಡು ಬಂದರು. ಹಿಂಗೆ ಓಡೋದ್ರು ಲಾಂಗ್ ಇಟ್ಕೊಂಡು. ಇಲ್ಲಿ ಒಬ್ಬೊಬ್ಬರೇ ಓಡಾಡ್ತೀವಿ, ಸಾರ್ವಜನಿಕ ಜನಗಳೆಲ್ಲ ಏನಾದ್ರು ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ. ಮೇಡಮ್ ಹೇಳಿ, ಅವತ್ತು ಏನೋ ಮುಚ್ಚಲಾಂಗಳಿಂದ ಅಲ್ಲೇ ನಡೀತು, ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲವು ಕಿಡಿಗೇಡಿಗಳು ಬಂದು ಅಲ್ಲೇ ಮಾಡಿದ್ರು ಅಂತ ಕೇಳ್ಪಟ್ವಿ. ಏನಾಯಿತು ಮೇಡಮ್? ನಾವು ಕೆಲಸ ಮಾಡ್ತಾಯಿದ್ವಿ, ಇಷ್ಟಿದಂಗೆ ಬಂದು ಕಿಟಕಿನ ಹೊಡೆದು ರೋಡಲ್ಲಿ ಲಾಂಗ್ ಇಟ್ಕೊಂಡು ಹೋಗಿದ್ದಾರೆ. ಏನು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪಾಡೆ ನಾವು ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಪಾಡಿಗೆ ನಿಂತಿದ್ವಿ. ಆಮೇಲೆ ಒಬ್ಬರು ಬಂದರು, ಏನಾಗಿದೆ ನಾವು ಕ್ಲಾಸಿಂದ ಬರೋಕ್ಕೆ ಅಂತ ಹೇಳಿದ್ರು. ಹತ್ತರಿಂದ ಒಬ್ಬರು ಬಂದು ಕೇಳೋಷ್ಟೊತ್ತಿಗೆ ಅವರು ಓಡೋದ್ರು. ಜನಗಳೆಲ್ಲ ಏನು ಅಂತ ಅವ್ರು ನಿಂಬಾಯಿಸ್ಕೊಂಡು ಬಂದರು. ಏನು ಅಂತ ಅಷ್ಟೊಂದು ಕೈ ಸಿಗಲಿಲ್ಲ. ರೋಡಲ್ಲಿ 1-2 ರೋಡಲ್ಲಿ ಸುತ್ತಲೂ ಅವ್ರನ್ನೆಲ್ಲ ಜನ ಏನಕ್ಕೆ ಈ ಥರ ಮಾಡೋರು ಅಂತ ಕೇಳೋಷ್ಟರಲ್ಲಿ ಅವ್ನು ಸುತ್ತಲೂ ಲಾಂಗ್ ಇಟ್ಕೊಂಡು ಓಡಾಡಿದೆ ಅಷ್ಟೇ. ಆಶಾ. ನೇತ್ರ ನಿಂತಿದ್ವಿ, ಗ್ಲಾಸ್ ಹೊಡೆದಿದ್ದು ಸೌಂಡ್ ಬಂತು. ನೋಡೋಣ ಅಂತ ಬಂದರೆ ಇದು ನಮ್ಮದೇ ಕಿಟಕಿ ಗ್ಲಾಸ್ ಹೊಡೆದಿದ್ದಾರೆ. ಕಿಟಕಿ ಗ್ಲಾಸ್ ಹೊಡೆದ್ಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾಯಿದ್ರು. ನಮ್ಮನೆಯವ್ರು ನೋಡ್ಬಿಟ್ಟು ಏನಕ್ಕೆ ಅಲ್ಲಿ ಹೋಗ್ತಾಯಿದ್ದಿ ಅಂತ ಕರೆದ್ರು. ಏನು ಗ್ಲಾಸ್ ಹೊಡಿತಾ ಇದೆ ಅಂತ ಕೇಳಿದ್ರೆ ಅವ್ರಿಗೆ ಆವಾಜ್ ಹಾಕಿದ್ರು. ಆವಾಜ್ ಹಾಕ್ಬಿಟ್ಟು ಅವ್ರನ್ನ 3-4 ಜನ ಓಡಿಸ್ಕೊಂಡು ಬಂದರು. ಹಿಂಗೆ ಓಡೋದ್ರು ಲಾಂಗ್ ಇಟ್ಕೊಂಡು. ಇಲ್ಲಿ ಒಬ್ಬೊಬ್ಬರೇ ಓಡಾಡ್ತೀವಿ, ಸಾರ್ವಜನಿಕ ಜನಗಳೆಲ್ಲ ಏನಾದ್ರು ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ. ಮೇಡಮ್ ಹೇಳಿ, ಅವತ್ತು ಏನೋ ಮುಚ್ಚಲಾಂಗಳಿಂದ ಅಲ್ಲೇ ನಡೀತು, ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲವು ಕಿಡಿಗೇಡಿಗಳು ಬಂದು ಅಲ್ಲೇ ಮಾಡಿದ್ರು ಅಂತ ಕೇಳ್ಪಟ್ವಿ. ಏನಾಯಿತು ಮೇಡಮ್? ನಾವು ಕೆಲಸ ಮಾಡ್ತಾಯಿದ್ವಿ, ಇಷ್ಟಿದಂಗೆ ಬಂದು ಕಿಟಕಿನ ಹೊಡೆದು ರೋಡಲ್ಲಿ ಲಾಂಗ್ ಇಟ್ಕೊಂಡು ಹೋಗಿದ್ದಾರೆ. ಏನು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪಾಡೆ ನಾವು ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಪಾಡಿಗೆ ನಿಂತಿದ್ವಿ. ಆಮೇಲೆ ಒಬ್ಬರು ಬಂದರು, ಏನಾಗಿದೆ ನಾವು ಕ್ಲಾಸಿಂದ ಬರೋಕ್ಕೆ ಅಂತ ಹೇಳಿದ್ರು. ಹತ್ತರಿಂದ ಒಬ್ಬರು ಬಂದು ಕೇಳೋಷ್ಟೊತ್ತಿಗೆ ಅವರು ಓಡೋದ್ರು. ಜನಗಳೆಲ್ಲ ಏನು ಅಂತ ಅವ್ರು ನಿಂಬಾಯಿಸ್ಕೊಂಡು ಬಂದರು. ಏನು ಅಂತ ಅಷ್ಟೊಂದು ಕೈ ಸಿಗಲಿಲ್ಲ. ರೋಡಲ್ಲಿ 1-2 ರೋಡಲ್ಲಿ ಸುತ್ತಲೂ ಅವ್ರನ್ನೆಲ್ಲ ಜನ ಏನಕ್ಕೆ ಈ ಥರ ಮಾಡೋರು ಅಂತ ಕೇಳೋಷ್ಟರಲ್ಲಿ ಅವ್ನು ಸುತ್ತಲೂ ಲಾಂಗ್ ಇಟ್ಕೊಂಡು ಓಡಾಡಿದೆ ಅಷ್ಟೇ. ಆಶಾ. ನೇತ್ರ ನಿಂತಿದ್ವಿ, ಗ್ಲಾಸ್ ಹೊಡೆದಿದ್ದು ಸೌಂಡ್ ಬಂತು. ನೋಡೋಣ ಅಂತ ಬಂದರೆ ಇದು ನಮ್ಮದೇ ಕಿಟಕಿ ಗ್ಲಾಸ್ ಹೊಡೆದಿದ್ದಾರೆ. ಕಿಟಕಿ ಗ್ಲಾಸ್ ಹೊಡೆದ್ಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾಯಿದ್ರು. ನಮ್ಮನೆಯವ್ರು ನೋಡ್ಬಿಟ್ಟು ಏನಕ್ಕೆ ಅಲ್ಲಿ ಹೋಗ್ತಾಯಿದ್ದಿ ಅಂತ ಕರೆದ್ರು. ಏನು ಗ್ಲಾಸ್ ಹೊಡಿತಾ ಇದೆ ಅಂತ ಕೇಳಿದ್ರೆ ಅವ್ರಿಗೆ ಆವಾಜ್ ಹಾಕಿದ್ರು. ಆವಾಜ್ ಹಾಕ್ಬಿಟ್ಟು ಅವ್ರನ್ನ 3-4 ಜನ ಓಡಿಸ್ಕೊಂಡು ಬಂದರು. ಹಿಂಗೆ ಓಡೋದ್ರು ಲಾಂಗ್ ಇಟ್ಕೊಂಡು. ಇಲ್ಲಿ ಒಬ್ಬೊಬ್ಬರೇ ಓಡಾಡ್ತೀವಿ, ಸಾರ್ವಜನಿಕ ಜನಗಳೆಲ್ಲ ಏನಾದ್ರು ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ. ಮೇಡಮ್ ಹೇಳಿ, ಅವತ್ತು ಏನೋ ಮುಚ್ಚಲಾಂಗಳಿಂದ ಅಲ್ಲೇ ನಡೀತು, ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲವು ಕಿಡಿಗೇಡಿಗಳು ಬಂದು ಅಲ್ಲೇ ಮಾಡಿದ್ರು ಅಂತ ಕೇಳ್ಪಟ್ವಿ. ಏನಾಯಿತು ಮೇಡಮ್? ನಾವು ಕೆಲಸ ಮಾಡ್ತಾಯಿದ್ವಿ, ಇಷ್ಟಿದಂಗೆ ಬಂದು ಕಿಟಕಿನ ಹೊಡೆದು ರೋಡಲ್ಲಿ ಲಾಂಗ್ ಇಟ್ಕೊಂಡು ಹೋಗಿದ್ದಾರೆ. ಏನು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪಾಡೆ ನಾವು ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಪಾಡಿಗೆ ನಿಂತಿದ್ವಿ. ಆಮೇಲೆ ಒಬ್ಬರು ಬಂದರು, ಏನಾಗಿದೆ ನಾವು ಕ್ಲಾಸಿಂದ ಬರೋಕ್ಕೆ ಅಂತ ಹೇಳಿದ್ರು. ಹತ್ತರಿಂದ ಒಬ್ಬರು ಬಂದು ಕೇಳೋಷ್ಟೊತ್ತಿಗೆ ಅವರು ಓಡೋದ್ರು. ಜನಗಳೆಲ್ಲ ಏನು ಅಂತ ಅವ್ರು ನಿಂಬಾಯಿಸ್ಕೊಂಡು ಬಂದರು. ಏನು ಅಂತ ಅಷ್ಟೊಂದು ಕೈ ಸಿಗಲಿಲ್ಲ. ರೋಡಲ್ಲಿ 1-2 ರೋಡಲ್ಲಿ ಸುತ್ತಲೂ ಅವ್ರನ್ನೆಲ್ಲ ಜನ ಏನಕ್ಕೆ ಈ ಥರ ಮಾಡೋರು ಅಂತ ಕೇಳೋಷ್ಟರಲ್ಲಿ ಅವ್ನು ಸುತ್ತಲೂ ಲಾಂಗ್ ಇಟ್ಕೊಂಡು ಓಡಾಡಿದೆ ಅಷ್ಟೇ. ಆಶಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.